So hi guys, I am back with one more new video and today we are going to learn some sentences along with them some vocabularies. So you know what happens? If we want to speak English in a perfect manner, we have to enhance the knowledge of vocabularies. Let me come in Kannada to make you understand the things in a better way guys. ನೋಡಿ ನಾವು ಇಂಗ್ಲಿಷ್ನಲ್ಲಿ ಪರ್ಫೆಕ್ಟ್ ಮಾತಾಡಬೇಕಂದ್ರೆ ನಮಗೆ ವೊಕ್ಯಾಬ್ಲರೀಸ್ ಬರಬೇಕು. ವೊಕ್ಯಾಬ್ಲರೀಸ್ ನಾಲೆಜ್ ನಮ್ಮ ಹತ್ರ ಇರಬೇಕು. ಅವಾಗ ಮಾತ್ರ ನಾವು ಇಂಗ್ಲಿಷ್ನಲ್ಲಿ ಪರ್ಫೆಕ್ಟ್ ಮಾತು ಆಡಬಹುದು. ಅದರ್ವೈಸ್ ವಿ ಆರ್ ಗೋಯಿಂಗ್ ಟು ಸ್ಪೀಕ್ ಬ್ರೋಕನ್ ಇಂಗ್ಲಿಷ್. ತಪ್ಪಾಗಿ ಇಂಗ್ಲಿಷ್ನಲ್ಲಿ ಮಾತಾಡುತ್ತೇವೆ ನಮಗೆ ವೊಕ್ಯಾಬ್ಲರಿ ನಾಲೆಜ್ ಇಲ್ಲ ಅಂತಂದ್ರೆ. ಸೊ ಇವತ್ತು ನಾವು ಕೆಲವೊಂದು ಸೆಂಟೆನ್ಸಸ್ಗಳು ಆಮೇಲೆ ಸೆಂಟೆನ್ಸಸ್ಗಳ ಜೊತೆ ವೊಕ್ಯಾಬ್ಲರೀಸ್ನು ಕಲಿಯೋಣ. ಸೊ ಪೇ ಯುವರ್ ಹಿಟ್ ಟು ದಿಸ್ ಥಿಂಗ್ ಗೈಸ್ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಅವರ್ ಫಸ್ಟ್ ಸೆಂಟೆನ್ಸ್ ಇಸ್ ಲೈಕ್ ದಿಸ್. ನಮ್ಮ ಮೊದಲನೇ ಸೆಂಟೆನ್ಸ್ ಈ ತರ ಇದೆ. ಹಿ ಹ್ಯಾಸ್ ಎಂಬೆಸಲ್ಡ್ 5 lakh rupees in the funds of the company. He has embezzled 5 lakhs in the funds of the company. Now do you know the meaning of embezzle? Embezzle andre ಏನು ಗೊತ್ತಾ? Embezzle. If you know, it is better. If you don't know, I'll teach you. Don't worry about this thing guys. Embezzle ಅಂತಂದ್ರೆ ಈಗ ನಾವು ಕೆಲವೊಂದ್ಸಲ ಏನಂತೇವೆ, ಅವರು ನನ್ನ ದುಡ್ಡು ತಿಂದು ಬಿಟ್ಟಿದ್ದಾರೆ, ಅವರು ಮೋಸದಿಂದ ನನ್ನ ದುಡ್ಡನ್ನು ನನಗೆ ವಂಚನೆ ಮಾಡಿದ್ದಾರೆ. ಯಾರ್ದಾದರೂ ದುಡ್ಡನ್ನು ಬೇರೆಯವರು ತಪ್ಪಾಗಿ ಯೂಸ್ ಮಾಡಿದ್ರೆ ಅಥವಾ ಏನೇ ಫ್ರಾಡ್ ಮಾಡಿದ್ರೆ ಅದಕ್ಕೆ ಎಂಬೆಸಲ್ ಅನ್ನುತ್ತಾರೆ. ಬೇರೆಯವರ ದುಡ್ಡು ಕದಿಯೋದು. ಇಲ್ಲೇನಾಗಿದೆ ನೋಡಿ, ಅವನು ಕಂಪನಿಯಲ್ಲಿರುವ ಫಂಡ್ ನಲ್ಲಿ 5 ಲಕ್ಷವನ್ನು ಕದ್ದು ಬಿಟ್ಟಿದ್ದಾನೆ ಅಥವಾ ಸ್ವಂತಕ್ಕೆ ಬಳಸ್ಕೊಂಡಿದ್ದಾನೆ. ಎಂಬೆಸಲ್ ಅಂದ್ರೆ ಒಂಥರ ನಾವು ಅನ್ಬಹುದು ಕದಿಯೋದು, ದುಡ್ಡನ್ನ ಕದಿಯೋದು. ಅವನು ನನಗೆ ವಂಚನೆ ಮಾಡಿದ್ದಾನೆ, ನನ್ನ ದುಡ್ಡು ತೆಗೆದುಕೊಂಡಿದ್ದಾನೆ. ದುಡ್ಡು ತೆಗೆದುಕೊಂಡು ವಂಚನೆ ಮಾಡೋದು ಎಂಬೆಸಲ್ ಅನ್ನುತ್ತಾರೆ. ಎಂಬೆಸಲ್ ದುಡ್ಡು ತಿಂದು ಹಾಕೋದು. ಹಾಕೋದು ಅಂದ್ರೆ ಲಿಟ್ರಲಿ ನಾವು ನಿಜವಾಗಿ ಊಟ ಮಾಡೋ ಹೋಗಿ ತಿನ್ನೋದಿಲ್ಲ. ಅಂದರೆ ಕದಿಯೋದು. ಎಕ್ಸಾಂಪಲ್, ಪಾಲಿಟಿಷಿಯನ್ಸ್ ದುಡ್ಡನ್ನ ತಿಂದು ಬಿಡ್ತಾರೆ, ಕದ್ಕೊಂಡ್ ಬಿಡ್ತಾರೆ. ನಾಟ್ ಆಲ್ ಬಟ್ ಸ್ವಲ್ಪ ಜನ ಲೈಕ್ ದ್ಯಾಟ್. ಎಂಬೆಸಲ್ ಅಂದ್ರೆ ಏನು? ದುಡ್ಡು ಕದಿಯೋದು ಅಂತ ತಿಳ್ಕೋಬಹುದು ನೀವು. ಸೊ he has embezzled 5 lakhs in the funds of the company. Now let us get to next sentence. This wrong thing happened on your watch. This wrong thing happened on your watch. See, most of the people get confused. This word, this phrase guys, on your watch, they confuse this with under your watch. On your watch ಅಂದ್ರೆ ಏನು? Let us get to know about this thing in Kannada. On your watch ಅಂದ್ರೆ ಏನು? ನೀವು ಯಾವ್ದಾದರೂ ಪ್ರೊಸೆಸ್ಸಿನ ಇನ್ಚಾರ್ಜ್ ಇದ್ರೆ, ನೀವು ಇನ್ಚಾರ್ಜ್ ಇದ್ದೀರಾ, ನಿಮ್ಮ ಕಣ್ಮುಂದೆ ಹೀಗಾಗ್ತಾ ಇದೆ ಅಂದ್ರೆ ಯು ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಆ ಆರೋಪ ನಿಮ್ಮ ಮೇಲೆ ಬರುತ್ತೆ ಏನಾದ್ರೂ ತಪ್ಪಾದ್ರೆ. ನೀವು ಇನ್ಚಾರ್ಜ್ ಇದ್ದೀರಾ, ನೀವು ಇನ್ಚಾರ್ಜ್ ಇದ್ರೆ ಬೇರೆಯವರು ಏನಾದ್ರೂ ತಪ್ಪು ಮಾಡಿದ್ರೆ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ರಾಂಗ್ ಥಿಂಗ್ ಶುಡ್ ನಾಟ್ ಟೇಕ್ ಪ್ಲೇಸ್. ನೀವು ಇನ್ಚಾರ್ಜ್ ಇದ್ದೀರಾ, ನೀವು ನೋಡ್ಕೊಳ್ಬೇಕಾಗತ್ತೆ ಯಾರು ಏನು ತಪ್ಪು ಮಾಡ್ತಾ ಇಲ್ಲ, ದುಡ್ಡು ಕದೀತಾ ಇಲ್ಲ ಅನ್ನೋದು. ಯಾರಾದ್ರೂ ದುಡ್ಡು ಕದ್ರೆ ನಿಮ್ಮ ಮೇಲೆ ಬರುತ್ತೆ, ನೀವು ಇನ್ಚಾರ್ಜ್ ಆಗಿ ಯಾಕೆ ನೋಡ್ಲಿಲ್ಲ. ಸೊ ಆ ತರ ಆನ್ ಯುವರ್ ವಾಚ್ ಅಂದ್ರೆ ಇನ್ಚಾರ್ಜ್, ಅವ್ರು ಇನ್ಚಾರ್ಜ್ ಇದ್ದಾರೆ. ನಿಮ್ಮ ಆನ್ ಯುವರ್ ವಾಚ್ ಅಂದ್ರೆ ನೀವು ಇನ್ಚಾರ್ಜ್ ಇದ್ದೀರಾ, ಏನೇ ತಪ್ಪಾದರೂ ನೀವು ಹೊಣೆಗಾರರಾಗ್ತೀರಾ. ಯು ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಸೊ ಆನ್ ಯುವರ್ ವಾಚ್ ಅಂದ್ರೆ ಏನು? ನೀವು ಇನ್ಚಾರ್ಜ್ ಇದ್ದೀರಾ, ನೀವು ನೋಡ್ಕೊಳ್ಬೇಕೆಲ್ಲ. ಸೊ ಇಲ್ಲೇನಿದೆ ನೋಡಿ ಸೆಂಟೆನ್ಸ್, ದಿಸ್ ರಾಂಗ್ ಥಿಂಗ್ ಹ್ಯಾಪನ್ಡ್ ಆನ್ ಯುವರ್ ವಾಚ್. ನೀವು ಇದರ ಇನ್ಚಾರ್ಜ್ ಇದ್ದೀರಾ, ಆವಾಗ ನೀವು ಇನ್ಚಾರ್ಜ್ ಇರುವಾಗ ಇದು ತಪ್ಪು ನಡೆದು ಹೋಗ್ಬಿಟ್ಟಿದೆ, ಇದು ಒಂದು ತಪ್ಪಾಗ್ಬಿಟ್ಟಿದೆ. ದಿಸ್ ರಾಂಗ್ ಥಿಂಗ್ ಹ್ಯಾಪನ್ಡ್, ಈ ತಪ್ಪು ಕೆಲಸ ಆಗ್ಬಿಟ್ಟಿದೆ ನೀವು ಇನ್ಚಾರ್ಜ್ ಇದ್ದ ಸಮಯದಲ್ಲಿ. ಸೊ ಆನ್ ಯುವರ್ ವಾಚ್ ಅಂದ್ರೆ ಏನು? ನೀವು ಇನ್ಚಾರ್ಜ್ ಇರುವಾಗ ಈ ತರ ತಪ್ಪಾಗ್ಬಿಟ್ಟಿದೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. Now let us get to next sentence. This is a superb place to unwind. What does the mean of unwind? Getting some respite from a lot of work. ತುಂಬಾ ಕೆಲಸ ಮಾಡಿದ ನಂತರ ನಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಲ್ವಾ. ಸೊ ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ಅನ್ವೈಂಡ್ ಅನ್ನುತ್ತಾರೆ. ರಿಲ್ಯಾಕ್ಸೇಷನ್ ಅನ್ನ ಅನ್ವೈಂಡ್ ಅನ್ನುತ್ತಾರೆ. ಅನ್ವೈಂಡ್ ಅಂದರೆ ರಿಲ್ಯಾಕ್ಸ್ ಆಗುವುದು, ಸ್ವಲ್ಪ ರಿಲೀಫ್ ತೆಗೆದುಕೊಳ್ಳುವುದು ಕೆಲಸದಿಂದ. ಸೊ ಅನ್ವೈಂಡ್ ರಿಲ್ಯಾಕ್ಸ್ ಆಗೋದು.
ಸೊ ಇಲ್ಲಿ ಏನಿದೆ ಸೆಂಟೆನ್ಸ್, ದಿಸ್ ಈಸ್ ಅ ಸೂಪರ್ ಪ್ಲೇಸ್ ಟು ಅನ್ವೈಂಡ್. ಇದು ತುಂಬಾ ಚೆನ್ನಾಗಿರೋ ಪ್ಲೇಸ್ ಇದೆ ರಿಲ್ಯಾಕ್ಸ್ ಆಗೋ ಸಲುವಾಗಿ. ಸೊ ನೆಕ್ಸ್ಟ್ ಸೆಂಟೆನ್ಸ್ ಗೈಸ್, he fought them. See, most of the people get confused. They use with fought or fight verb. Fight ಜೊತೆ with ಅಂತ ಯೂಸ್ ಮಾಡುತ್ತಾರೆ. I fought with her, she fought with him. Fight ಬಂದಾಗ with ಯೂಸ್ ಮಾಡಬಾರದು. We have to comply with all the rules of grammar guys. We don't have to defy the rules of grammar. We have to familiarize with the rules of grammar. Then only we are going to speak English in a perfect manner. Otherwise we will speak English in a broken manner. So I don't want you to speak broken English. I want you to speak grammatically correct English. That's why, so that I am teaching you all this kind of vocabularies and sentences. So be all ears to me. Nodi, fight jote with barabaradu. Simple thing. I fought him, they fought her, she fought them. Ee tara use madabeku. Fight with baralla. I hope you guys are getting. Now our next sentence, what is the time by your watch? So if you guys are going to appear for competitive exams, you guys are going to encounter this kind of sentence guys. This kind of sentences you are going to encounter. Like example, ತುಂಬಾ ಜನ ಎಕ್ಸಾಮ್ ನಲ್ಲಿ ಏನು ಬರುತ್ತಾರೆ, ವಾಟ್ ಈಸ್ ದ ಟೈಮ್ ಇನ್ ಯುವರ್ ವಾಚ್ ಅನ್ನುತ್ತಾರೆ, ವಿಚ್ ಈಸ್ ಕಂಪ್ಲೀಟ್ಲಿ ರಾಂಗ್. ವಿ ಹ್ಯಾವ್ ಟು ಯೂಸ್ ವಾಟ್ ಈಸ್ ದ ಟೈಮ್ ಬೈ ಯುವರ್ ವಾಚ್. ಬೈ ದ ವೇ, ವಾಟ್ ಡಸ್ ದ ಮೀನ್ ಆಫ್ ಬೈ ಹಿಯರ್? ಬೈ ಅಂದರೆ ಅಕಾರ್ಡಿಂಗ್ ಟು ಯುವರ್ ವಾಚ್. ಯಾಕಂದ್ರೆ ಎಲ್ಲಾ ವಾಚಿನಲ್ಲಿ ಸೇಮ್ ಟೈಮ್ ಇರಲ್ಲ. ಒಂದ್ 2-3 ನಿಮಿಷ ಹಿಂದೆ ಮುಂದೆ ಇರಬಹುದು, ಒಂದ್ 10-15 ಸೆಕೆಂಡ್ ಹಿಂದೆ ಮುಂದೆ ಇರಬಹುದು. ಸೊ ಅದ್ರ ಸಲುವಾಗಿ ಬೈ ಅಂದ್ರೆ ಏನು? ಅಕಾರ್ಡಿಂಗ್. ವಾಟ್ ಈಸ್ ದ ಟೈಮ್ ಬೈ ಯುವರ್ ವಾಚ್ ಮೀನ್ಸ್ ಅಕಾರ್ಡಿಂಗ್ to your watch. What is the time? According to your watch, what is the time? By ಅಂದ್ರೆ ಏನು? according to ಅಂತ ಅರ್ಥ. ನಿಮ್ದು ವಾಚಿನ ಪ್ರಕಾರ ಎಷ್ಟು ಟೈಮ್ ಆಗಿದೆ, ನಿಮ್ಮ ವಾಚಿನಲ್ಲಿ ಎಷ್ಟು ಟೈಮ್ ಆಗಿದೆ, ಲೈಕ್ ದಟ್. ಸೊ ಐ ಹ್ಯಾವ್ ಟು ವೈಂಡ್ ಮೈ ವಾಚ್. ವಾಟ್ ಡಸ್ ದ ಮೀನ್ ಆಫ್ ವೈಂಡ್? ವೈಂಡ್ ಅಂದ್ರೆ ಏನು? ಲೈಕ್ ನಮ್ಮ ಬೀದರ್ನಲ್ಲಿ ಚೌಬಾರ ಇದೆ, ಅದ್ರ ಮೇಲೆ ತುಂಬಾ ದೊಡ್ಡದಾಗಿರೋ ಒಂದು ವಾಚ್ ಇದೆ. ಅದು ಯಾವಾಗ್ಲಾದ್ರೂ ಕರೆಕ್ಟ್ ಟೈಮ್ ತೋರಿಸ್ತಾ ಇಲ್ಲ ಅಂತಂದ್ರೆ ನಾವು ಏನ್ ಮಾಡ್ಬೇಕಾಗುತ್ತೆ? ಅದನ್ನ ವೈಂಡ್ ಮಾಡ್ಬೇಕಾಗುತ್ತೆ. ವೈಂಡ್ ಅಂದ್ರೆ ಅದಕ್ಕೊಂದು ನಾಬ್ ಇರುತ್ತೆ ಅಥವಾ ಕೀ ಇರುತ್ತೆ, ಅದನ್ನ ಸೆಟ್ ಮಾಡಿ ಟೈಮ್ ಅನ್ನ ಸೆಟ್ ಮಾಡುತ್ತಾರೆ. ಅದನ್ನ ತಿರುವಿ ಟೈಮ್ ಅನ್ನ ಸೆಟ್ ಮಾಡುತ್ತಾರೆ. ಸೊ ಅದಕ್ಕೆ ವೈಂಡ್ ಅನ್ನುತ್ತಾರೆ. ಇಲ್ಲಿ ಏನಿದೆ ನೋಡಿ ಸೆಂಟೆನ್ಸ್, ಐ ಹ್ಯಾವ್ ಟು ವೈಂಡ್ ಮೈ ವಾಚ್. ನನ್ನ ವಾಚ್ ಕರೆಕ್ಟ್ ಟೈಮ್ ತೋರಿಸ್ತಾ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕಾಗುತ್ತೆ? ಅದು ನಾಬ್ ಆಗ್ಲಿ ಅಥವಾ ಕೀ ಆಗ್ಲಿ, ಅದು ಪಿನ್ ಆಗ್ಲಿ, ಅದನ್ನ ತಿರುವಿ ನಾನು ಟೈಮ್ ಅನ್ನ ಸೆಟ್ ಮಾಡಬೇಕಾಗುತ್ತೆ. ಅದನ್ನ ವೈಂಡ್ ಅನ್ನುತ್ತಾರೆ. ರಿಮೆಂಬರ್ ದಿಸ್ ಥಿಂಗ್, ವೈಂಡ್ ದ ಕ್ಲಾಕ್ ಅನ್ನುತ್ತಾರೆ, ವೈಂಡ್ ದ ವಾಚ್ ಅನ್ನುತ್ತಾರೆ. ಟೈಮ್ ಅನ್ನ ಸೆಟ್ ಮಾಡೋದು ಕೀ ಅಥವಾ ನಾಬ್ ಅನ್ನ ಯೂಸ್ ಮಾಡಿ. ಐ ಹೋಪ್ ಯು ಗೈಸ್ ಹ್ಯಾವ್ ಗಾಟ್ ಇಟ್. ನೌ ಪೊಲೀಸ್ ಆರ್ ಕಮಿಂಗ್ ಹಿಯರ್. See, most of the people, they get confused while using this word police. Police is coming. No, police means plural. Police are coming. Policeman means singular. ಬರೀ ಪೊಲೀಸ್ ಯೂಸ್ ಮಾಡಿದ್ರೆ ಪ್ಲೂರಲ್ ಆಗ್ಬಿಡುತ್ತೆ. ಪೊಲೀಸ್ ಆರ್ ಕಮಿಂಗ್. ಪೊಲೀಸ್ ಮ್ಯಾನ್ ಆರ್ ವುಮೆನ್. ಪೊಲೀಸ್ ಮ್ಯಾನ್ ಅಂದ್ರೆ ಸಿಂಗುಲರ್. ಈ ತರ ಎಕ್ಸಾಮ್ ನಲ್ಲಿ ಕೇಳುತ್ತಾರೆ ಕ್ವಶನ್ಸ್ ನಲ್ಲಿ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಸೆಂಟೆನ್ಸ್, ಡೇಟಾ. ಡೇಟಾ ಅಂದ್ರೆ ಪ್ಲೂರಲ್ ಫಾರ್ಮ್ ಆಗುತ್ತೆ ಗೈಸ್. ಡೇಟಾ ಅಂದ್ರೆ ಏನು? ಪ್ಲೂರಲ್ ಫಾರ್ಮ್. ಅದರ ಸಿಂಗುಲರ್ ಫಾರ್ಮ್ ಏನಾಗುತ್ತೆ? ಡೇಟಾದು ಡೇಟಾ ಸಿಂಗುಲರ್ ಫಾರ್ಮ್ ಏನಾಗುತ್ತೆ? ಇದು ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಸೊ ದಟ್ ಐ ಹ್ಯಾವ್ ಆಪ್ಟೆಡ್ ದಟ್ ಸೆಂಟೆನ್ಸ್ ಫಾರ್ ಯು ಗೈಸ್ ಇನ್ ದಿಸ್ ವಿಡಿಯೋ. ಡೇಟಾ ಸಿಂಗುಲರ್ ಫಾರ್ಮ್ ಆಗುತ್ತೆ ಡೇಟಮ್. ಡೇಟಾ ಪ್ಲೂರಲ್ ಇದೆ, ಡೇಟಮ್ ಸಿಂಗುಲರ್ ಫಾರ್ಮ್ ಇದೆ. ಅದರ ಡೇಟಾದ ಸಿಂಗುಲರ್ ಫಾರ್ಮ್ ಡೇಟಮ್ ಇದೆ. ಐ ಹೋಪ್ you guys have learned some sentences, along with them some vocabularies like this. Still you want to learn some more, then please do subscribe to my channel guys. Thank you so much. Bye.